ಮೂಡಾ ಸೈಟ್ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಬೆನ್ನು ಬಿಡ್ತಾ ಇಲ್ಲ ಇಡಿ. ಸಿದ್ದರಾಮಯ್ಯ ಸ್ನೇಹಮಯಿ ಕೃಷ್ಣ ದಾಖಲಿಸಿದ ದೂರಿನ ಅನ್ವಯ ಇಡಿ ತನಿಖೆಯನ್ನ ಮಾಡಬೇಕು ಅಂತ ಹಿಂದೆ ಬಹಳಷ್ಟು ಬಾರಿ ಹೈಕೋರ್ಟ್ನಲ್ಲಿ ವಿಚಾರಣೆ ಆದರೂ ಕೂಡ ಎಲ್ಲಿ ಅಸ್ತು ಅಂದಿರಲಿಲ್ಲ. ಬಟ್ ಇದೀಗ ತನಿಖೆಗೆ ಅಸ್ತು ಅಂದಿದೆ ಹೈಕೋರ್ಟ್. ಇದರ ಆರೋಪಿಗಳ ವಿರುದ್ಧದ ವಿಚಾರಣೆಗೂ ಕೂಡ ಅನುಮತಿಯನ್ನ ಕೊಟ್ಟಿದೆಯಂತೆ. ತನಿಖೆಗೆ ಹೈಕೋರ್ಟ್ ಅಸ್ತು ಅಂದಿದೆ, ತನಿಖೆಗೆ ಒಪ್ಪಿಗೆಯನ್ನ ನೀಡಿದೆ. 14 ಸೈಟುಗಳ ಅಕ್ರಮದಲ್ಲಿ ಸಿಎಂ ಪತ್ನಿ ಎಲ್ಲರಿಗೂ ಕೂಡ ತನಿಖೆ ಆಗಬೇಕು ಅಂತ ಹೇಳಿರೋದು. ತನಿಖೆಗೆ ಈಗ ಅಸ್ತು ಅಂದಿದೆ ಹೈಕೋರ್ಟ್. ಸಿದ್ದರಾಮಯ್ಯಗೆ ಮತ್ತೆ ಮೂಡಾ ಸಂಕಷ್ಟ ಸುತ್ತಕೊಳ್ತಾ ಇದೆ. ತನಿಖೆಗೆ ಒಪ್ಪಿಗೆಯನ್ನ ನೀಡಿದೆ ಕೊನೆಗೂ ಹೈಕೋರ್ಟ್ ವಿಭಾಗೀಯ ಪೀಠ. ಮೂಡಾ ಕೇಸ್ನಲ್ಲಿ ಇಡೀ ತನಿಖೆಗೆ ಹೈಕೋರ್ಟ್ ಅಸ್ತು ಅಂದಿದೆ. ವಿಚಾರಣೆಗೆ ಸಿದ್ದರಾಮಯ್ಯನವ್ರನ್ನು ಒಳಪಡಿಸ್ತಾರೆ. ಜೊತೆಗೆ ಪಾರ್ವತಮ್ಮ ಆಗಿರ್ಬೋದು, ಮಲ್ಲಿಕಾರ್ಜುನಯ್ಯ ಆಗಿರ್ಬೋದು, ದೇವರಾಜ್, ಈ 4 ಜನರಿಗೂ ಕೂಡ ವಿಚಾರಣೆಗೆ ಅನುಮತಿ ಇದ್ದು, ನಟೇಶ್ ಆಗಿದ್ದಂತಹ ಅಧಿಕಾರಿ ಮೂಡಾದಲ್ಲಿ ಆಯುಕ್ತ, ಸೊ ಅವ್ರಿಗೂ ಕೂಡ ನೋಟಿಸ್ ಹೋಗಿತ್ತು ಈ ಹಿಂದೆ ಕೂಡ. ಈಗ ಇಡೀ ಬಲೆಯಲ್ಲಿ ಅವರು ಕೂಡ ಸಿಲುಕಾಕೊಳ್ಳೋ ಸಾಧ್ಯತೆಗಳು ದಟ್ಟವಾಗಿದೆ. ಮೂಡಾ ಕೇಸ್ನಲ್ಲಿ ಇಡೀ ತನಿಖೆಗೆ ಹೈಕೋರ್ಟ್ ಅಸ್ತು ಅಂದಿದ್ದು ಸಿದ್ದರಾಮಯ್ಯನವರಿಗೆ. ಮತ್ತೀಗ ಮೂಡಾ ಟೆನ್ಷನ್ ಶುರುವಾಗಿದೆ.